ಬಗ್ಗೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಜೆಪಿ ಮುಖಂಡರು ಇಮ್ಮೂರ್ತಿ ಅಣ್ಣವರು ಇದ್ದಾರೆ, ಅವರೊಂದು ಮಾತಾಡಬೇಕಾದ ವಿನಂತಿ ಅಷ್ಟೇ. ಹಿಂದೂ ಸಂಗಮ ಕಾರ್ಯಕ್ರಮದ ನಿಮಿತ್ತ ಬಹಳ ಅದ್ದೂರಿಯಾಗಿ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಶೋಭಾಯಾತ್ರೆಯನ್ನ ನಮ್ಮ ಪರಪೂಜ್ಯ ಗುರುಗಳು ಬೆಲಗೂರಿನ ಕ್ಷೇತ್ರದ ಗುರುಗಳು ಆರಂಭ ಮಾಡಿದ್ದಾರೆ. ಹೀಗೆ ಸಾವಿರಾರು ಜನ ಏನು ಇವತ್ತು ಭಾಗವಹಿಸಿ ಶೋಭಾಯಾತ್ರೆಯಲ್ಲಿ ಏನು ಮೊನ್ನೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ದಿಕ್ಸೂಚಿ ಭಾಷಣವನ್ನು ಶಿವರಾಮ ಜಗದೀಶ್ ಕಾರಂಜಿಯವರು ಮಾತನಾಡಿದರೆ ಅಲ್ಲಿಗೆ ಎಲ್ಲರೂ ಕೂಡ ತೆರಳುವಂತ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಅತ್ಯಂತ ವಿಶೇಷವಾಗಿ ಖುಷಿಯಿಂದ ಉತ್ಸಾಹದಿಂದ ಹಿಂದೂ ಸಮಾಜ ಬಗ್ಗೆ ಕೆ.ಎಸ್. ನವೀನ್ ಅಂಶ ಕೂಡ ಅವರೊಂದೆರಡು ಮಾತಾಡಿ ಇದ್ರ ಬಗ್ಗೆ ಹೇಳ್ತಾರೆ, ಕೇಳೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ದೇಶಾದ್ಯಂತ ಹಿಂದೂ ಸಂಗಮ ಶೋಭಾಯಾತ್ರೆ ಮತ್ತು ಹಿಂದೂ ಸಂಗಮ ಕಾರ್ಯಕ್ರಮಗಳು ಇವತ್ತು ಆಯೋಜನೆಯಾಗಿ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ನಮ್ಮ ಹೊಸದುರ್ಗದಲ್ಲಿ ಬೃಹತ್ ಶೋಭಾಯಾತ್ರೆ ಅದ್ದೂರಿಯಾದಂತಹ ಮೆರವಣಿಗೆಗೆ ನಮ್ಮ ಬೆಲಗೂರಿನ ಸ್ವಾಮೀಜಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಭಾರತ್ ಮಾತೆಯ ಮೆರವಣಿಗೆ ಇವತ್ತು ಹೊಸದುರ್ಗದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡೋದ್ರ ಮೂಲಕ ನಾವೆಲ್ಲರೂ ಭಾರತೀಯರು ಒಂದು, ನಾವೆಲ್ಲ ಹಿಂದೂಗಳು ಒಂದು, ಎಲ್ಲ ಹಿಂದೂಗಳು ಒಬ್ರು ಬಂಧುಗಳು ಅನ್ನುವಂತ ಸಂದೇಶವನ್ನ ನಾವು ಇವತ್ತು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತೀಯರು ಹಿಂದೂಗಳು ಶಾಂತಿ ಪ್ರಿಯ ಸಮಾಜ, ಹಿಂದೂ ಸಮಾಜ. ಈ ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿದ್ದು ನಮ್ಮ ದೇಶದ ಸುಭದ್ರತೆಗೋಸ್ಕರ, ನಮ್ಮ ದೇಶದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಮತ್ತು ಪಂಚ ಪರಿವರ್ತನೆಗಳನ್ನ, ಅದು ಕುಟುಂಬ, ಪರಿಸರ, ಅದೇ ರೀತಿ ಸಾಮರಸ್ಯ, ನಾಗರಿಕ ಶಿಷ್ಟಾಚಾರ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡುವಂತ ಈ 5 ಪಂಚ ನಿರ್ಣಯಗಳನ್ನು ನಾವು ಇವತ್ತು ಮಾಡೋದ್ರ ಮೂಲಕ ನಾವೊಂದು ಸಂದೇಶವನ್ನು ಕೊಡುತ್ತಿದ್ದೇವೆ. ಅದಕ್ಕೆ ಮುಖ್ಯ ಭಾಷಣಕಾರರಾಗಿ ಜಗದೀಶ್ ಕಾರಂತರು ಬಂದಿದ್ದಾರೆ. ಇವತ್ತು ಹೊಸದುರ್ಗದಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನನ್ನ ಭಾವನೆ ಹೇಳ್ತಾ ಭಾಗವಹಿಸಿರುವ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ.